ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಶೋಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ದಿಶಾ ಅವ್ರ ಬ್ಯಾಡ್ ನ್ಯೂಸ್ ಬಗ್ಗೆ ಮಾತಾಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ನಿಶಾ ಅವ್ರ ಬ್ಲಾಗ್ಸಿಂದನೇ ನೋಡ್ಕೊಂಡು ಬಂದಿರೋದು. ನನಗೆ ನೋಡಿದಾಗ ಮುಂಚೆಯಿಂದನೂ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಹುಡುಗಿ ಅಂತ ಅನಿಸಿದ್ರು. ಕೆಲವ್ರು ಹೇಳ್ತಾರಲ್ವ, ಮುಖ ನೋಡಿದಾಗ್ಲೇ ಒಬ್ಬರು ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಅಂತ ಐಡೆಂಟಿಫೈ ಮಾಡ್ಬೋದು ಅಂತ. ಅವ್ರ ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತು. ಅವರಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಥಿಂಗ್ ಏನು ಅಂತಂದರೆ, ಅವ್ರು ತುಂಬ ಸಿಂಪಲ್ ಹುಡುಗಿ. ನಂಗೆ ತುಂಬ ಇಷ್ಟ. ನಿಶಾ ಯಾವ ಹಂತಕ್ಕೆ ಹೋದ್ರೂ ಅವ್ರ ಫ್ರೆಂಡ್ಸ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ ಅವರು. ಅವ್ರ ಫ್ರೆಂಡ್ಸ್ ಬಾಂಡ್ ಯಾವತ್ತೂ ಅವ್ರು ಚೇಂಜ್ ಮಾಡ್ಕೊಂಡಿಲ್ಲ. ನಂಗೆ ಅದು ತುಂಬ ಇಷ್ಟ. ಅವರಿಬ್ಬರು ಬಾಂಡು ನಂಗೆ ತುಂಬ ಇಷ್ಟ ಆಯಿತು. ಆ ಹುಡುಗಿ ನನಗೆ ತುಂಬ ಇಷ್ಟ ಆಗಿದ್ದರು. ನಾನು ತುಂಬ ಲೈಕ್ ಮಾಡ್ತಾಯಿದ್ದೆ ದಿಶಾ ಅವ್ರನ್ನ. ದಿಶಾ ತುಂಬ ಇಷ್ಟ ಆಗಿದ್ದರು. ಅವ್ರ ಬ್ಲಾಗ್ಸಲ್ಲೆಲ್ಲ ಫ್ರೀಕ್ವೆಂಟಾಗಿ ಬರ್ತಾ ಇದ್ರಲ್ಲ, ಅವರು ನೋಡ್ತಾ ಇದ್ದರೆ ತುಂಬ ಸಿಂಪಲ್ ಹುಡುಗಿ, ತುಂಬ ಇನ್ನೋಸೆಂಟ್ ಹುಡುಗಿ ಅಂತ ಅನ್ನಿಸ್ತಾ ಇದ್ರು. ನಂಗೆ ಲೈಕ್ ಆಗಿದ್ರು. ಈ ವಿಷಯ ಗೊತ್ತಾದಾಗಿಂದ ನನ್ನ ಮನಸ್ಸಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತಾಯಿತ್ತು, ಬೇಜಾರಾಗ್ತಾಯಿತ್ತು. ಆಗಬಾರ್ದಾಗಿತ್ತಲ್ಲ ಇದು. ತುಂಬ ಕಡಿಮೆ ಏಜಲ್ಲಿ ಈ ಥರ ಇನ್ಸಿಡೆಂಟ್ ಆದಾಗ ನಿಜವಾಗ್ಲೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಇವಾಗಿನ ಸಿಚುವೇಶನ್ ಹೇಗಾಗ್ಬಿಟ್ಟಿದೆ ಅಂದರೆ, ಯಾರು ಯಾವಾಗ ಏನಾಗ್ತಾರೆ ಅಂತ ಐಡೆಂಟಿಫೈಯೇ ಮಾಡೋಕ್ಕಾಗ್ತಾ ಇಲ್ಲ. ಕೆಲವರು ನೈಟ್ ಚೆನ್ನಾಗಿ ಮಾತಾಡಿ ಬೆಳಗ್ಗೆ ನೋಡಬೇಕು ಅಂದರೆ ಅವ್ರು ನಮಗೆ ಸಿಗ್ತಾ ಇಲ್ಲ. ಇವಾಗಿನ ಜನ್ರೇಷನ್ ಈ ಥರ ಆಗೋಗ್ಬಿಟ್ಟಿದೆ. ಎಲ್ರಿಗೂ ಹೇಳೋದಿಷ್ಟೇ, ಬಿ ಕೇರ್ಫುಲ್ ಎವ್ರಿ ಡೇ ಎವ್ರಿ ಮೂಮೆಂಟ್ಸ್. ನಾನು ಆ್ಯಕ್ಚುಲಿ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೇಮ್ ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಇನ್ಸಿಡೆಂಟ್ ಆದಮೇಲೆ ರಿಯಲಿ ನಂಗೆ ನಿಜವಾಗ್ಲೂ ಭಯ ಆಗ್ತಾಯಿದೆ ಹೋಗಲಿಕ್ಕೆ. ಯಾರನ್ನ ನಂಬ್ಕೊಂಡು ಹೋಗೋದಪ್ಪ? ಯಾರು ನಮಗೆ ಸೇಫ್ಟಿ ಕೊಡ್ತಾರೆ? ಯಾರು ನಂಬ್ಕೊಂಡು ಹೋಗೋದು ಅಂತ ಅನ್ನಿಸ್ತದೆ. ಇವಾಗ ಬೋಟಲ್ಲಿ ಹೋಗಬೇಕಾದ್ರೆ ಅಟ್ಲೀಸ್ಟ್ ಅಲ್ಲಿರೋರು ಗೈಡ್ ಮಾಡಬೇಕಿತ್ತು. ಲೈಫ್ ಜಾಕೆಟ್ ಹಾಕೊಳೋದ್ರ ಬಗ್ಗೆ ಗೈಡ್ ಮಾಡಬೇಕಿತ್ತು. ಅವರೇ ನೆಗ್ಲೆಕ್ಟ್ ಮಾಡಿದಾಗ ಹೆಲ್ಪ್ಲೆಸ್ ಆಗಿಬಿಡ್ತಾರೆ ಅಲ್ವಾ. ನಾವೂ ಏನೂ ಮಾಡೋಕ್ಕಾಗಲ್ಲ. ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಬೀಚ್ ಸೈಡಲ್ಲಿರುವಾಗ ಕೇರ್ಫುಲ್ಲಾಗಿರಿ. ಎಕ್ಸ್ಪೆಷಲಿ ಡ್ರೈವಿಂಗ್ ಮಾಡಬೇಕಾದ್ರೆ ತುಂಬ ಆಕ್ಸಿಡೆಂಟ್ಸ್ನ ನೋಡ್ತಾ ಇದ್ದೀನಿ. ಡೈಲಿ ಆಕ್ಸಿಡೆಂಟ್ಸ್ನ ನೋಡ್ತಾ ಇದ್ದೀನಿ. ನಿನ್ನೆ ತಾನೇ ಚಂದಾಪುರದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಥ್ಯಾಂಕ್ ಗಾಡ್ ಯಾರಿಗೂ ಏನೂ ಆಗಿಲ್ಲ. ಈ ಥರನೆಲ್ಲ ಡೈಲಿ ಒಂದು ವಿಷಯ ನೋಡ್ತಾ ಇದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅಲ್ಲಿ ಇರೋವಂಥ ಎಲ್ಲ ಡೆತ್ ಆಗಿರೋಂತಹ 3 ಮೆಂಬರ್ಸು ಕೂಡ ತುಂಬ ಕಡಿಮೆ ಏಜವರು, 23 ಇರೋರೇ ಈ ಥರ ಸಿಚುವೇಶನ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಈ ಥರ ಕೇಳುವಾಗ ನಿಜ ಬೇಜಾರಾಗುತ್ತೆ. ಎಲ್ರಿಗೂ ಹೇಳೋದಿಷ್ಟೇ, ಈ ವಿಡಿಯೋ ಮಾಡಿರೋ ಉದ್ದೇಶನೂ ಇಷ್ಟೇ. ಎಲ್ಲ ಮೂಮೆಂಟಲ್ಲೂ ಬಿ ಕೇರ್ಫುಲ್. ನಿಮ್ಮ ಲೈಫ್ ನಿಮ್ಮ ಕೈಯಲ್ಲೇ ಇರುತ್ತೆ. ಹುಷಾರಾಗಿರಿ. ಒಬ್ಬ ಫ್ರೆಂಡ್ ಮಿಸ್ ಆದರೆ ಎಷ್ಟು ಮನಸ್ಸಿಗೆ ಹರ್ಟ್ ಆಗುತ್ತೆ. ಅವ್ರ ನೆನಪುಗಳು ಎಷ್ಟು ನಮಗೆ ಕಾಡುತ್ತೆ ಅನ್ನೋದು ಸ್ವಲ್ಪ ಐಡಿಯಾ ಇದೆ. ಅದಕ್ಕೆ ಆ ಫೀಲ್ನ ಫೀಲ್ ಮಾಡ್ತಾಯಿದ್ದೀನಿ. ನಂಗೆ ದಿಶಾ ಇಷ್ಟ. ಸೊ ಅವ್ರ ವಿಷಯ ಕೇಳಿದಾಗಿಂದ ನನಗೆ ಬೇಜಾರಾಗ್ತಾಯಿತ್ತು. ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ವಿಡಿಯೋ ಮಾಡಿದೆ. ಎಲ್ರಿಗೂ ದೇವರು ಒಂದು ಲೈಫ್ ಕೊಟ್ಟಿದ್ದಾನೆ ಅಂತಂದರೆ ದಯವಿಟ್ಟು ಯಾರೂ ಮಿಸ್ಯೂಸ್ ಮಾಡ್ಕೋಬೇಡಿ. ಎಲ್ಲರೂ ಲೈಫಲ್ಲಿ ಏನಾದರೂ ಅಚೀವ್ ಮಾಡಿ. ನಿಮಗಿಷ್ಟ ಆಗಿರೋ ಒಳ್ಳೆ ವೇನಲ್ಲಿ ನೀವು ಹೋಗಿ. ಹಾನೆಸ್ಟ್ ಆಗಿರೋ ಫ್ರೆಂಡ್ಸ್ ಸಿಗೋದು ತುಂಬ ಕಷ್ಟ. ನಿಂಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ನಿನಗೋಸ್ಕರ ನಾನು ಯಾವಾಗ ಬೇಕಾದರೂ ಟೈಮ್ ಕೊಡ್ತೀನಿ ಅಂತ ಹೇಳೋ ಫ್ರೆಂಡ್ಸ್ ತುಂಬ ಕಷ್ಟ ಇವಾಗ. ಆ ಥರ ಹೇಳೋ ಫ್ರೆಂಡ್ಸ್ ಸಿಗೋದು ತುಂಬ ಕಷ್ಟ ಇವಾಗ. ಎಲ್ಲ ಆಪ್ಷನಲ್ ಆಗಿ ತೊಗೊಂಡ್ಬಿಡ್ತಾರೆ. ಆ ಥರ ಟೈಮಲ್ಲಿ ನಿಜವಾಗ್ಲೂ ನಿಶಾ ಅವ್ರು ನನಗೆ ಇಷ್ಟ ಆಗ್ತಾರೆ. ಈ ವಿಷಯದಲ್ಲಿ ಅವ್ರ ಫ್ರೆಂಡ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ತುಂಬ ಇಷ್ಟಪಡ್ತಾರೆ. ಈ ಇನ್ಸಿಡೆಂಟಿಂದ ನನಗೆ ಸ್ವಲ್ಪ ಹರ್ಟ್ ಆಗಿದೆ. ಅದಕ್ಕೆ ಈ ವಿಡಿಯೋ ಮಾಡಿದೆ. ಬಿ ಕೇರ್ಫುಲ್.
ಹುಷಾರಾಗಿರಿ ಅಷ್ಟೇ ಗೈಸ್.